ಏನ ಏನ ಬೈ ಕಡೆ ಬೇದ ಅದು ಓದದ್ ಬಿಡು, ದೇವ್ರ ಬುಕ್ ಓದ್ಕೊಂತ ಕೂತ್ಕ. ಸ್ವಲ್ಪ ಗಾಳಿ ಸೋಗ್ತಾರ ಆಗ್ಬಿಟ್ಟಿದೆ, ಅದಕ್ಕೆ ಇದು ದೇವಸ್ಥಾನದಲ್ಲಿ ಒಂದ್ 5 ದಿನ ಸ್ಟೇ ಆಗಿ ಇಲ್ಲೇ ಇರ್ಬೇಕಂತ. ಇನ್ನೊಂದು ವಾರ ಪ್ಯೂರ್ ವೆಜ್. ಮೋಸ್ಟ್ಲಿ ಈರುಳ್ಳಿನೂ ಬೆಳ್ಳುಳ್ಳಿನೂ ಯೂಸ್ ಮಾಡಂಗಿಲ್ಲ ಅಂತ ಅನ್ಸತ್ತೆ. ನಾನು ತಗೊಂಬಂದಿದ್ದೀನಿ, ನೋಡ್ಬೇಕು ಏನ್ ಮಾಡ್ತಾರ. ಶಿವಪುರಾಣ ಬುಕ್ ತಗೊಂಡಿದ್ ನಾನು ತಿಪ್ಟೂರ್. ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಸ್ಪೆಷಲ್ ಏನಂದ್ರೆ, ಸ್ಪೆಷಲ್ ಅಂತ ಏನಿಲ್ಲ, ಅಮ್ಮನಿಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಸ್ವಲ್ಪ ಅದೇ ಮೊನ್ನೆ ಪ್ರಾಬ್ಲಮ್ ಆಗೈತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ. ಒಂದ್ 5 ದಿನ ಇಲ್ಲೇ ದೇವಸ್ಥಾನದಲ್ಲಿ ಇರ್ರಿ ಅಂತ ದೇವರು ಅಪ್ಪಣೆ ಕೊಟ್ಟು ಅದಕ್ಕೋಸ್ಕರ ಇವತ್ತಿಂದ 5 ದಿನ ಇಲ್ಲಿ ದೇವಸ್ಥಾನದಾಗ ಇರ್ತೀವಿ ಗೈಸ್. ನಾನಿರಲ್ಲ, ಅಮೂಲ್ಯನು ಆಮೇಲೆ ಅಮ್ಮ ಎಲ್ಲಾರು ಇರ್ತಾರೆ. ಆಮೇಲೆ ಹರಿದ 3 ಜನ ಇಲ್ಲೇ ಇರ್ತಾರೆ. ನಾನು ಹೋಗೋದು ಬರೋದು ಮಾಡ್ತಾ ಇರ್ತೀನಿ. ಏನಾದ್ರೂ ಕೆಲಸ ಇದ್ರೆ ನನ್ನ ಕೆಲಸ ನಾನು ಮಾಡ್ತೀನಿ. ಅದು ಬಿಟ್ರೆ ಫ್ರೀ ಇದ್ರೆ ಇಲ್ಲಿ ಬಂದು ಅವ್ರ ಜೊತೆಗೆ ಇರ್ತೀನಿ ಗೈಸ್. ಅಮ್ಮ ಹಾಲು ಉಣಿಸ್ತಾ ಇದೆ ಹೊರಗಡೆ ಅಡಿಗೆ ಮಾಡಿ. ಇದು ಸಿಲಿಂಡರ್ ತಗೊಂಬಂದಿನಿ, ಸ್ಟವ್ ತಗೊಂಬಂದಿಲ್ಲ. ಮನೆಗೆ ಸ್ಟವ್ ತಗೊಂಡ್ಬರ್ಬೇಕು ಇವಾಗ. ಅದು ನೋಡಿ ಅಮ್ಮ ಟೀ ಮಾಡ್ತಾ ಇದಾರೆ ಇವಾಗ. ಅಮ್ಮ ಸೌದೆ ಒಲೆ ಮೇಲೆ ಹಾಲು ಉಕ್ಸಿ ಈಗ ಟೀ ಮಾಡ್ತಾ ಇದಾರೆ. ಟೀ ಕುಡ್ದು ಮನೆಗೆ ಹೋಗ್ತೀನಿ ನಾನು ಇವಾಗ. ಇದೇ ನೋಡಿ ಗೈಸ್ ನಮ್ ದೇವಸ್ಥಾನ ಕಾಲಭೈರೇಶ್ವರಂದು. ಅದೇ ಮನೆ ನೋಡಿದ್ರಲ್ಲ, ಇದು ದೇವಸ್ಥಾನ. ಹರಿ ಹಾಲು ಕುಡಿತಾ ಇದ್ದಾನೆ. ಅಮ್ಮನಿಗೆ ಹುಷಾರಿದ್ದಿಲ್ಲ, ಅದಕ್ಕೆ 5 ದಿನ ಇಲ್ಲಿ ದೇವಸ್ಥಾನದಾಗೆ ಇರ್ತಿದೀವಿ. ಎಲ್ಲ ತಗೊಂಬಂದಿದೀವಿ, ಸಿಲಿಂಡ್ರು, ತರಕಾರಿ, ಬಟ್ಟೆ ಅವೆಲ್ಲ ತಗೊಂಬಂದಿದೀವಿ. ಸೊ ಗೈಸ್, ಇವತ್ತು ದೇವಸ್ಥಾನದಲ್ಲಿ ಇರುವಂತ ಪ್ರೋಗ್ರಾಮ್ ನಮ್ದು. ಟೀ ಕುಡ್ದು ಮನೆಗೆ ಹೋಗಿ ಸಿಲಿಂಡರ್ ತಗೊಂಡ್ಬರ್ತೀನಿ. ಸಿಲಿಂಡರ್ ಅಂದ್ರೆ ಇದು ಸ್ಟವ್. ಸಿಲಿಂಡರ್ ತಗೊಂಬಂದಿದ್ದೆ ಬೆಳಿಗ್ಗೆನೆ. ಸ್ಟವ್ ತಗೊಂಬಂದ್ರೆ ಇಲ್ಲಿ ದೇವಸ್ಥಾನದ ಒಳಗಡೆನೆ ಅಡಿಗೆ ಎಲ್ಲ ಮಾಡ್ಕೊಂಡು ತಿನ್ನೋದು. ಇವತ್ತಿಂದ 5 ದಿನ. ಭಾನುವಾರ ಆಮೇಲೆ ಸೋಮವಾರ ಆಗತ್ತೆ ಮನೆಗೆ ಹೋಗೋದಕ್ಕೆ. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಮನೆಗೆ ಹೋಗ್ತೀವಿ. ಅಲ್ಲಿ ತನಕ ಇಲ್ಲಿ ದೇವಸ್ಥಾನದಲ್ಲೇ. ಏನಾರ ಪ್ರಾಬ್ಲಮ್ ಇರತ್ತಲ್ಲ, ಅವಳು ಪ್ರೆಗ್ನೆಂಟ್ ಇದ್ಲು, ಆ ಕಡೆ ಈ ಕಡೆ ಅಡ್ಡಾಡೋದು ಇದೆಲ್ಲ ಮಾಡಿದ್ರಲ್ಲ, ನಮ್ ತಂಗಿ ಮನೆಗೆಲ್ಲ ಹೋಗಿದ್ರು. ಅದಕ್ಕೆ ಸ್ವಲ್ಪ ಗಾಳಿ ಸತ್ತರ ಆಗಿದೆ ಅಂತೆ. ಅದಕ್ಕೆ ಒಂದ್ 5 ದಿನ ದೇವಸ್ಥಾನದಾಗ ಇರ್ತಿದೀವಿ. ಸುಮ್ನೆ ಮನೆ ಕುಂದ್ರೋದ್ ಬದಲು ಆ ಕಡೆ ಈ ಕಡೆ ಅಡ್ಡಾಡಿ ಈ ತರ ಮತ್ತೆ ಪರಿಸ್ಥಿತಿ. ದೇವಸ್ಥಾನದಲ್ಲಿದ್ರೆ ಒಳ್ಳೇದೇ. ಒಂದ್ 5 ದಿನ ದೇವಸ್ಥಾನದಲ್ಲಿದ್ರೆ ಇದು ವಾತಾವರಣ ಚೇಂಜ್ ಆಗತ್ತಲ್ಲ, ಮೈಂಡ್ ಸ್ವಲ್ಪ ಫ್ರೆಶ್ ಆಗತ್ತೆ. ಗಾಯ್ಸ್, ಟೀ ಕುಡ್ದೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸ್ಟವ್ ತಗೊಂಬರೋದಿಕ್ಕೆ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮನೆಗೆ ಹೋಗಿ ಮತ್ತೆ ಇಲ್ಲಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಮನೆಗೆ ಬಂದೆ. ಸಿಲಿಂಡರ್ ಇದ್ದಿದ್ದೆ, ಈಗ ಸ್ಟವ್ ಇದೆ. ಆ ಸ್ಟವ್ನ ತಗೊಂಡ್ ಹೋಗ್ಬೇಕು. ಇದು ನೋಡಿ ಗೈಸ್, ಸ್ಟವ್. ಒಂದು 4-5 ದಿನ ದೇವಸ್ಥಾನದಲ್ಲೇ ಠಿಕಾಣಿ. ಇದನ್ನ ಪೈಪ್ ಬಿಚ್ಚಿ ಸೈಡ್ ಬ್ಯಾಗ್ ಇಟ್ಬಿಡ್ತೀನಿ ಪೈಪ್ನ. ನೆಕ್ಸ್ಟ್ ಇದನ್ನ ಮುಂದ್ಗಡೆ ಇಟ್ಕೊಂಡ್ ತಗೊಂಡ್ರೆ ಕರೆಕ್ಟ್ ಆಗತ್ತೆ. ಎಲ್ಲ ರೆಡಿ ಮಾಡಿದೆ, ಎಲ್ಲ ಬಿಚ್ಚಿ, ಇದು ವೈರೆಲ್ಲ ಬಿಚ್ಚಿ ಈ ತರ ರೆಡಿ ಮಾಡಿದ್ದೀನಿ. ಇದನ್ನ ಇವಾಗ ದೇವಸ್ಥಾನಕ್ಕೆ ತಗೊಂಡ್ ಹೋಗ್ತೀನಿ ಗೈಸ್. ಇದನ್ನ ದೇವಸ್ಥಾನಕ್ಕೆ ಕೊಟ್ಟು, ದೇವಸ್ಥಾನಕ್ಕೆ ಅಂದ್ರೆ ಅಮ್ಮ ಆಮೇಲೆ ಇದಾರಲ್ಲ ದೇವಸ್ಥಾನದಲ್ಲಿ, ಅವ್ರಿಗೆ ಕೊಟ್ಟು ಮತ್ತೆ ನಾನು ವಾಪಸ್ ರಿಟರ್ನ್ ಬರ್ತೀನಿ. ಯಾಕಂದ್ರೆ ನನ್ನ ಕೆಲಸ ಇದಾವೆ ಮನೇಲಿ, ಹೊಲಕ್ ಹೋಗೋದಿದೆ. ಅದಕ್ಕೋಸ್ಕರ ಅವ್ರನ್ನು ಬಿಡ್ತೀನಿ ಅಷ್ಟೇ ಅಲ್ಲಿ ದೇವಸ್ಥಾನದಲ್ಲಿ. ನಾನು ಹೋಗೋದು ಮಾಡ್ತಾ ಇರ್ತೀನಿ ಮನೆಗೆ. ಯಾಕಂದ್ರೆ ಕೆಲಸ ಇದಾವಲ್ಲ, ಹೊಲದ ಕೆಲಸ ಅದೆಲ್ಲ ನನಗೆ ಅಲ್ಲೇ ಇರಕ್ ಆಗೋದಿಲ್ಲ. ಅದಕ್ಕೋಸ್ಕರ ಸೊ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ದೇವಸ್ಥಾನಕ್ಕೆ ಬಂದೆ, ಇದು ಸ್ಟವ್ ತಗೊಂಡ್ಬಂದೆ ದೇವಸ್ಥಾನಕ್ಕೆ. ಇವಾಗ ಎಲ್ಲ ರೆಡಿ ಮಾಡ್ಬೇಕು. ಸಿಲಿಂಡರ್ ಆಮೇಲೆ ಸ್ಟವ್ ಅಟ್ಯಾಚ್ ಮಾಡ್ಬೇಕು. ಮನೇಲಿ ಇದನ್ನ ವೈರ್ನ ಬಿಡ್ಸ್ಕೊಂಡ್ ತಗೊಂಡ್ಬಂದಿದ್ದೆ. ಅಮ್ಮ ಎಲ್ಲ ಕ್ಲೀನ್ ಮಾಡ್ತದ್ರಿ ಇವಾಗ. ಅಲ್ಲ, ಇದು ಕೊಡ್ತೀನಿ, ಕ್ಲೀನ್ ಮಾಡು. ಎಲ್ಲ ಬಿಡಿಯಾಗಿ ಇದು ಮಾಡ್ಕೊಂಡ್ ತಗೊಂಡ್ಬಂದಿದೆ. ಯಾಕಂದ್ರೆ ಒಂದೇ ಇದ್ರ ತಗೊಂಬರಕ್ ಆಗಲ್ಲ. ಎಲ್ಲ ಸ್ಪೇರ್ ಪಾರ್ಟ್ಸ್ ಇದ್ರದ್ದು, ಸಿಲಿಂಡರ್ ಸ್ಟವಿಂದ. ಜೊತೆಗೆ ಅಮೂಲ್ಯನಿಗೆ ಸರ್ಪ್ರೈಸ್ ಆಗಿ ಒಂದು ಬುಕ್ ತಗೊಂಡ್ಬಂದೀನಿ. ದೇವಸ್ಥಾನದಲ್ಲಿ
ಓದ್ಲಿ ಅಂತ ಹೇಳಿ ಸರ್ಪ್ರೈಸ್ ಕೊಡ್ತೀನಿ ಇವಾಗ ಅವ್ರಿಗೆ. ತಗೊಳಮ್ಮ. ಸ್ವಲ್ಪ ನೀರು ಕೊಡಿಲಿ. ಸರಿ, ಜಾಸ್ತಿ ಇದು ಮಾಡ್ಕೋಬೇಡ, ಮೇಲ್ಗಡೆ ವರ್ಸ್ ಅಷ್ಟೇ. ಸ್ವಲ್ಪ ನೀರು ಕೊಡು, ನೀರು ಕೊಡು, ನೀರು ಸ್ವಲ್ಪ ಕೈಗೆ ಹಾಕ್ಬಿಡು. ಗೈಸ್, ಅಮೂಲ್ಯ ದೇವಸ್ಥಾನದಲ್ಲಿ ಇರ್ತಾಳಲ್ಲ, ಅದಕ್ಕೆ ಟೈಮ್ ಪಾಸ್ ಆಗ್ಲಿ ಅಂತ ಹೇಳಿ ದೇವಸ್ಥಾನದಲ್ಲಿ ಓದ್ಲಿ ಅಂತ ಶಿವಪುರಾಣ ಬುಕ್ ತಗೊಂಡ್ಬಂದೀನಿ. ನಮ್ಮ ಮನೇಲಿ ಇಂತ ತುಂಬಾ ಕಲೆಕ್ಷನ್ ಇದಾವೆ. ನಾನು ನನ್ನ ಒಂದು 5ನೇ ಕ್ಲಾಸಿಂದ ಡಿಗ್ರಿವರೆಗೂ ಏನೇನು ಓದಿದ್ದೀನಲ್ಲ ಅದ್ರದ್ದು ಸ್ವಲ್ಪ ಬುಕ್ಸ್ ಮನೇಲಿ ಇಟ್ಟಿದ್ದೆ. ಕಲೆಕ್ಷನ್ ಇದಾವೆ ಮನೇಲಿ. ಅದೊಂದ್ ದಿವಸ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ರಾಮಾಯಣ, ಮಹಾಭಾರತ, ಆಮೇಲೆ ಶಿವಪುರಾಣ ಅಂತ ಬುಕ್ಸ್ ಎಲ್ಲ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ಅದೊಂದ್ ದಿವಸ ವಿಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ದೇವಸ್ಥಾನದಲ್ಲಿ ಅಲ್ವಾ ಗೈಸ್, ದೇವಸ್ಥಾನದಲ್ಲಿ ಸುಮ್ನೆ ಮಲಗೋ ಬದಲು ದೇವ್ರ ಧ್ಯಾನ ಮಾಡ್ಕಂತ ದೇವ್ರ ಬುಕ್ ಓದ್ಕಂತ ಕುಂತ್ರೆ ಎಷ್ಟೋ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅವನಿಗೂ ಓದ್ಸಂಗೆ ಶಿವಪುರಾಣ ಬುಕ್ನ. ವೀರ, ಏನ್ ಮಾಡ್ತಿದ್ಯಾ ಅಣ್ಣ? ಅಯ್ಯೋ ಮೂತಿ ನೋಡಿ ಒಂದು. ಏನ ಏನ ಬೈ ಈ ಕಡೆ ಬೈದ್ದು ಅದು ಓದದ್ ಬಿಡು, ದೇವ್ರ ಬುಕ್ ಓದ್ಕಂತ ಕೂತ್ಕ. ನನ್ ಮಗ ಹಾಲು ಕುಡಿದಿರೋ ಲೋಟ ನಾನ್ ತೆಗ್ದೆ ಇವಾಗ. ಆಮೇಲೆ ಇದೆಲ್ಲ ಮುಟ್ಟಂಗಿಲ್ಲ ಸದ್ಯಕ್ಕೆ, ಅದಕ್ಕೋಸ್ಕರ ತುಂಬಾ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಅವತ್ತು ನಮ್ ತಂಗಿ ಮದ್ವೆಗೆ ನೈಟ್ ಅವಳು ಹೋಗ್ಲಿಲ್ಲ ಅಂದಿದ್ರೆ ಏನಾಗ್ತಿದ್ದಿಲ್ಲ ಗಾಯ್ಸ್. ನಮ್ ತಂಗಿ ಮದ್ವೆ ಇತ್ತಲ್ಲ ದಾವಣಗೆರೆಯಲ್ಲಿ, ಅವತ್ತು ಅವಳು ಹೋಗದೆ ಇದ್ದಿದ್ರೆ ಏನೂ ಆಗ್ತಿದ್ದಿಲ್ಲ. ನೈಟ್ ಹೊತ್ತು ಹೋಗಿದಾಳಲ್ಲ, ಅದಕ್ಕೆ ಸ್ವಲ್ಪ ಗಾಳಿ ಸೋಕ್ತರ ಆಗ್ಬಿಟ್ಟಿದೆ. ಅದಕ್ಕೆ ಇದು ದೇವಸ್ಥಾನದಲ್ಲಿ ಒಂದ್ 5 ದಿನ ಸ್ಟೇ ಆಗಿ ಇಲ್ಲೇ ಇರ್ಬೇಕಂತ. ಎಲ್ಲ ಒಳ್ಳೇದಕ್ಕೆ ಹೇಳ್ತಾರೆ ಹಿರಿಯರು, ಮಾತು ಕೇಳ್ಬೇಕು. ನಿನಗ್ ಓದಕ್ ತಗೊಂಬಂದಿದ್ದನ್ನ ಬಾರ ಇಲ್ಲಿ ಎದಳ ಅಜ್ಜಿ ಹತ್ರ ಹೋಗಿ ಮುಖ ತೊಳ್ಕೊಬೇಕು. ಬಾ ಕೊಡೋದನ್ನ ಬುಕ್, ಹೋಗ ಅಜ್ಜಿ ಹತ್ರ ಕೊಡ್ತೀನಿ, ಹೋಗು ಮುಖ ತೊಳ್ಕೊಂಬ ಹೋಗು. ಇಡ್ಕ ನೀನ್ ಉತ್ಕೊಂತ ಕುತ್ಕ. ಬಾ ನೀನು ಎದಳ, ಬಾ ಹೋಗಮ್ಮ. ನಾನ್ ನೀನು ಹೋಗಮ್ಮ. ಬೈಕ್ ರೈಡ್, ಬೈಕ್ ಮೇಲೆ ಒಂದು ರೈಡ್. ಹಾ ಬಾ. ಅಂಗಡಿ ಹೋಗಂಬ. ಬರ್ಲ ಅಂಗಡಿಗೆ. ಮೂತಿ ನೋಡಿ ಒಂದು ಮೂತಿ. ಅದು ತಿನ್ನೋದಲ್ಲ ಕಣ, ಗಲೀಜ್ ಮಾಡ್ಬೇಡ ನೋಡಿ ಹೇಳಿದೀನಿ ಮತ್ತೆ. ಶ್ರೀ ಶಿವಪುರಾಣ ಶ್ರೀ ವಿದ್ಯೇಶ್ವರ ಸಂಹಿತೆ ಅಂತ ಫಸ್ಟ್ ಅಧ್ಯಾಯ, ಮೊದಲನೇ ಅಧ್ಯಾಯ. ಈ ಒಂದು ಶಿವಪುರಾಣ ಬುಕ್ ನಲ್ಲಿ ಪ್ರತಿಯೊಂದು ಇದೆ. ಶಿವನ ಅವತಾರಗಳು, ಆಮೇಲೆ ಶಿವನ ಲೀಲೆಗಳು, ಯಾವ್ಯಾವ ರೀತಿ ಶಿವನ ಪೂಜೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಅದ್ರಲ್ಲಿದೆ ಗೈಸ್, ಶಿವಪುರಾಣ ಬುಕ್ ನಲ್ಲಿ. ನಾನು ಅದನ್ನ ತಗೊಂಡಿದ್ದು ಯಾವ್ದದು ಊರು, ಶಿವಪುರಾಣ ಬುಕ್ ತಗೊಂಡಿದ್ದು ನಾನು ತಿಪ್ಟೂರಲ್ಲಿ. ಒಂದ್ಸರಿ ನಮ್ಮ ಅಕ್ಕನಿಗೆ ಹುಷಾರಿದ್ದಿಲ್ಲ, ಅವಾಗ ನಮ್ಮ ಅಕ್ಕನ್ ನೋಡೋಣ ಅಂತ ಹೋಗಿದ್ದೆ, ಅಲ್ಲಿ ತಗೊಂಡಿದ್ದು ಶಿವಪುರಾಣ ಬುಕ್. ಆಮೇಲೆ ನನ್ನ ಹತ್ರ ಮಹಾಭಾರತದ ಬುಕ್, ಆಮೇಲೆ ಇನ್ನು ವೆರೈಟಿ ಬುಕ್ಸ್ ಇದಾವೆ ಹಳೆಯ ಕಾಲದವು. ನಾನು 5ನೇ ಕ್ಲಾಸಿಂದ ಡಿಗ್ರಿ ಕಾಲೇಜ್ ತನಕ ಏನಿದಾವ ಆ ಬುಕ್ಸ್ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ಅದ್ರದೊಂದು ವಿಡಿಯೋ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾಡ್ತೀನಿ, ಅವೆಲ್ಲ ನಿಮ್ಗೆ ತೋರಿಸ್ತೀನಿ ನನ್ನ ಬುಕ್ ಕಲೆಕ್ಷನ್ ಯಾವ್ದು ಅಂತ ಹೇಳಿ. ನನ್ ಮಗ ಮುಖ ತೊಳ್ಕೊಂಡ್ ಬಂದಿಲ್ಲ, ಅದಕ್ಕೆ ನಾನೇ ತಗೊಂಡು ಈಗ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ಅವನ್ನ ತುಂಬಾ ಆಟ ಆಡ್ತಾನೆ. ಬರ ಅದಳು ಮಗನ, ಬಾ ಅದು ಬಿಡು, ಬಾ ಜೊತೆ ಕೂತ್ಕೊಂಡು ನೋಡಮ್ಮ. ಬಾರ ಬೀಳ್ಬೇಡ ಗೈಸ್. ನನ್ನ ಮಗನ್ ಮುಖ ಎಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಕಳ್ಸಿದೆ. ಮುಖ ಎಲ್ಲ ತೊಳೆದು ಇವಾಗ ಸಿಲಿಂಡರ್ಗೆ ಸ್ಟವ್ ಅಟ್ಯಾಚ್ಮೆಂಟ್ ಮಾಡಬೇಕು. ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ರು. ಮನೇಲಿ ಜಾಸ್ತಿ ಜನ ಇಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಇರೋದೇ. ನಾನು, ನಮ್ಮಮ್ಮ,
ನನ್ ಮಗ ನನ್ ಹೆಂಡತಿ. ಅದಕ್ಕೆ ಎಲ್ಲಿ ಫಿಟ್ ಮಾಡ್ಬೇಕಮ್ಮ ಅದನ್ನ ಎಲ್ಲಿ ಫಿಟ್ ಮಾಡ್ಬೇಕು? ಆಮೇಲೆ ಸರಿ ಅಮ್ಮ ಈ ಕಡೆ ಬಾ. ಆಗ್ಲೇ ಮುಂದೆ ಆ ಕಡೆ ಅದು ಆ ಕಡೆ ಬರಲ್ಲ, ಈ ಕಡೆ ಬರುತ್ತೆ. ನೋಡೋಣ. ಈ ಕಡೆ ಈ ಕಡೆ ಬರುತ್ತೆ. ಲೇ ನಾನು ನಿಮ್ಗೆ ಹೊಡಿತೀನಿ ನೋಡಿ ಇವಾಗ. ಸುಮ್ಮನಿರೋ. ಅದೇ ಅವನು ಅಮ್ಮ ತಗೊಂಡಿದ್ದು ಅವನ್ನ ತಗೊಂಡಿಲ್ಲ. ಗ್ಯಾಸ್ ಇದು ಸಿಲಿಂಡರ್ಗೆ ಸ್ಟವ್ ಫಿಟ್ ಮಾಡಿದೀನಿ. ಈಗ ಅಮ್ಮ ತರಕಾರಿ ಹೆಚ್ಚಿಸ್ತಾ ಇದೆ, ಅಡಿಗೆ ಮಾಡ್ತಾರೆ ಇವಾಗ. ಇನ್ನೊಂದು ವಾರ ಪ್ಯೂರ್ ವೆಜ್. ಮೋಸ್ಟ್ಲಿ ಈರುಳ್ಳಿನೂ ಬೆಳ್ಳುಳ್ಳಿನೂ ಯೂಸ್ ಮಾಡಂಗಿಲ್ಲ ಅಂತ ಅನ್ಸತ್ತೆ. ನಾನು ತಗೊಂಬಂದಿದ್ದೀನಿ, ನೋಡ್ಬೇಕು ಏನ್ ಮಾಡ್ತಾರ. ಎದ್ರ ಸಂಭ್ರಮ ಇದು? ಮೂಲಂಗಿ ಸಾಂಬಾರ್. ಇವತ್ತು ಮೂಲಂಗಿ ಸಾಂಬಾರ್. ದೇವಸ್ಥಾನಕ್ಕೆ ಬಂದಿವಲ್ಲ ಅದಕ್ಕೆ. ಏನೇನ್ ಹಾಕ್ಬೇಕಮ್ಮ ಅದಕ್ಕೆ? ಮಾಮೂಲಿ ಮೂಲಂಗಿ, ಹಾ, ಟೊಮೊಟೊ, ಆಲೂಗಡ್ಡೆ, ಬೀನ್ಸ್ 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 ಅಂದಿಲ್ಲಲ್ಲ, ಜವಳಿಕಾಯಿ ತಗೊಂಡ್ಬಂದಿದ್ದೀನಿ. ಯಾಕಣ್ಣ ಅಳ್ತಿದೀಯಾ? ಬಾ ಈ ಕಡೆ, ಈ ಕಡೆ ಬಾ. ಅಜ್ಜಿಗೆ ಹೆಲ್ಪ್ ಮಾಡ್ಬಾ. ಅಜ್ಜಿಗೆ ಹೆಲ್ಪ್ ಮಾಡ್ಬಾರು. ಕೊಡ್ಪನ ಇಲ್ಲ, ಅದೇನದು ಆಲೂಗಡ್ಡೆನಾ? ಅಮ್ಮ ವೀರು ಹೊಟ್ಟೆ ಸಿದೈತಾ? ಬಾ ಇದಾಳೆ ಇಲ್ಲಿ ಬೆಸ್ಕಡ್ತ. ತರಕಾರಿ ಇವಾಗ ಹೆಚ್ಚ್ತಾ ಇದಾರೆ ಅಮ್ಮ. ಇನ್ನು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಆದಷ್ಟು ಬೇಗ ಅಡಿಗೆ ಆದ್ರೆ ಸ್ವಲ್ಪ ಊಟ ಮಾಡಿ ಹೊಲದ ಕಡೆ ಹೋಗಿ ಬರ್ತಿದ್ದೆ ನಾನು. ಗೈಸ್, ನಮ್ಮ ಹೊಲ ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗತ್ತೆ ನಮ್ಮ ದೇವಸ್ಥಾನದಿಂದ. ಈ ಕಡೆ ಬೇರೆ ಕಡೆ ದಾರಿ ಇದೆ. ಆಮೇಲೆ ಅಲ್ಲಿಂದ 5 ಕಿಲೋಮೀಟರ್ ನಮ್ಮೂರ್ ಆಗತ್ತೆ. ನಮ್ಮ ಹೊಲದಿಂದ ಸೆಂಟ್ರ್ ಈ ಊರಿಗೂ ನಮ್ಮೂರಿಗೂ ಸೆಂಟ್ರ್ ಇದೆ ನಮ್ಮ ಹೊಲ. ಫ್ರೀ ಇದ್ರೆ ಹೊಲಕ್ಕೆ ಹೋಗಿ ಬರ್ತೀನಿ. ಸದ್ಯಕ್ಕೆ ಬೆಳಗಿಂದ ಊಟ ಮಾಡಿಲ್ಲ, ದೇವಸ್ಥಾನದ ಕೆಲಸ ಎಲ್ಲ ಇದ್ವಲ್ಲ ಅದಕ್ಕೆ. ಅಡ್ಗೆ ಆದ್ಮೇಲೆ ಊಟ ಮಾಡ್ಬೋದು. ತರಕಾರಿ ಸಾಂಬಾರ್ ದೇವಸ್ಥಾನದಲ್ಲಿ ಯಾವ್ಯಾವ ತರಕಾರಿ ಹಾಕ್ತೈತಮ್ಮ. ಯಾವ ತರಕಾರಿ ಅದು? ಸೊಪ್ಪು, ಕ್ಯಾರೆಟ್, ಮೂಲಂಗಿ, ಆಲೂಗಡ್ಡಿ, ಜೋರ ಮಾತಾಡು. ಬೀನ್ಸ್, ಅದು ಇದ್ರಾಗೆಲ್ಲ ಇರೋವರ ಎಲ್ಲ ತರಕಾರಿನು. ಸದ್ಯಕ್ಕೆ ಈರುಳ್ಳಿನ ಬೆಳ್ಳುಳ್ಳಿ ಹಾಕ್ಬೇಡ, ನೋಡೋಣ ಆಮೇಲೆ ಕೇಳೋಣ ಪೂಜಾರಿಗಳಿಗೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕೋಣ ಬೇಡ ಅಂತ. ನಿನ್ ಕುಯ್ ಅಂತಾನೆ ಏನಪ್ಪ? ಅಂತ
ಓಂ ನಮಃ ಶಿವಾಯ ನಮಃ. ಹ್ಮ್ ಎಲ್ಲೈತ್ ಕೊಡ. ಹ್ಮ್. ಇದು ಪ್ಲಾಸ್ಟಿಕ್ ಇಂದು ಅಂತ ತಿಳ್ಕೊಂಡಿದ್ದೆ, ಅಲ್ಲ ಸಿಲ್ವರ್ ಕೊಡ. ಸರಿ ಇದ್ರಕ ತಡ್ರಿ. ಗೈಸ್, ನಮ್ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡಂಗಿಲ್ಲೇನಪ್ಪ ಮೋಸ್ಟ್ಲಿ. ಏನಮ್ಮ ಏನಮ್ಮ ಊದಿನ ಕಡ್ಡಿ. ಊದಿನ ಕಡ್ಡಿ ಒಳಗಡೆ ಇದಾವೆ ನೋಡು. ನಮ್ಮ ಪೂಜೆ ಮಾಡ್ತಾ ಐತಿ ಒದಿಗಿ. ಆಗ್ಲೇ ಪೂಜೆ ಮಾಡಿದ್ದಲ್ಲ ಅಲ್ಲಿ ಹೊರಗಡೆ. ಹೊರಗಡೆ ಪೂಜೆ ಮಾಡ್ತು, ಈಗ ಇಲ್ಲೂ ಒಳಗಡೆ ಪೂಜೆ ಮಾಡ್ತೈತೆ. ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡಿ ಊದಿನ ಕಡ್ಡಿ ಅಂತೆ. ಪದ ಹಾಕಿದ್ದಾರೆ ದೇವಸ್ಥಾನದ ಒಳಗಡೆ. ಊದಿನ ಕಡ್ಡಿ ಅಲ್ಲೇ ಇದಾವ ನೋಡು ಹೊರಗಡೆ. ಎಲ್ಲ ಇದಾವ, ತಡಿ ಒಂದೆರಡು. ಇಲ್ಲೇ ಇದಾವೆ ಊದಿನ ಕಡ್ಡಿ. ಒಂದೆರಡು ತಗೊಂತೀನಿ. ಅಮ್ಮ ಅಲ್ಲ ಪೂಜೆ ಮಾಡು. ಒಲೆ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ. ಅದು ಎಳೆಗಳು ಎಲ್ಲಮ್ಮಗೆ ಇದು ಅರ್ಪಣೆ ಆಗಿರುವಂತದ್ದು. ನಮ್ ದೇವಸ್ಥಾನದಲ್ಲಿ ಭೈರವೇಶ್ವರ, ಆಮೇಲೆ ಎಲ್ಲಮ್ಮ, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ, 3 ದೇವರು ಇದಾವೆ ಗೈಸ್. ನಮ್ ದೇವಸ್ಥಾನದಲ್ಲಿ ಭೈರವೇಶ್ವರ, ಆಮೇಲೆ ನಾಗದೇವತೆ, ಆಮೇಲೆ ಎಲ್ಲಮ್ಮ, 3 ದೇವರು ಇದಾವೆ. ಸುಬ್ರಹ್ಮಣ್ಯ ಸ್ವಾಮಿನೂ ಅಂತ ಅನ್ಬಹುದು, ನಾಗದೇವತೆ ಕೂಡ ಅಂತಾನು ಅನ್ಬಹುದು. ಗೈಸ್, ಅಮ್ಮ ಅಡಿಗೆ ಮಾಡ್ತಾ ಇದಾರೆ. ಅಡಿಗೆ ರೆಡಿ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಒಂದು ಸಣ್ಣ ಬ್ರೇಕ್ ಅಲ್ಲಿ ತನಕ. ಗೈಸ್, ಅಡಿಗೆ ರೆಡಿ ಆಗಿದೆ. ಅಮ್ಮ ಊಟಕ್ಕೆ ಕರೆದ್ರು, ಊಟ ಮಾಡಕ್ ಹೋಗ್ತಾ ಇದೀನಿ. ಅವಾಗ ಅಮ್ಮಲ್ಲಿ ಊಟ ಮಾಡ್ತಾ ಇದ್ದಾಳೆ. ಏನ್ ಮಾಡಿದಾರೆ ನೋಡ್ಬೇಕು. ಇವನು ನಮ್ಮ ಅಣ್ಣನ ಮಗ. ಇವನ ಹೆಸರು ವೀರಣ್ಣ ಅಂತ ಹೇಳಿ ಎಲ್ರು ಇವನ ಪ್ರೀತಿಯಿಂದ ಬೆಳ್ಳಿ ಬೆಳ್ಳಿ ಅಂತ ಕರೀತಾರೆ ಅಲ್ಲಾನು. ಗೈಸ್, ಅಡಿಗೆ ನೋಡಿ ಈ ತರ ಇದೆ. ಇದು ಸೊಪ್ಪಿನ ಸಾರು, ಕ್ಯಾರೆಟ್, ಆಮೇಲೆ ಮೂಲಂಗಿ, ಬೀನ್ಸ್ ಅಲ್ಲ, ಅದು ಏನಮ್ಮದು, ಮೆಣಸಿನ್ಕಾಯಿ. ಕರೆಕ್ಟ್, ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಅಮ್ಮ ಅಡಿಗೆ ರೆಡಿ ಮಾಡಿದ್ದಾರೆ. ಅಮ್ಮ, ನೀನು ಊಟ ಮಾಡು. ಅವನ್ ಮಕೊಂಡಿದ್ದಾನೆ. ಬಿಸಿ ಬಿಸಿ ಮೂಲಂಗಿ. ತುಂಬಾ ಚೆನ್ನಾಗಿದೆ ಅಣ್ಣ.
ತಗೋಣ ವೀರಣ್ಣ, ಇವನು ವೀರಣ್ಣ, ಅವನು ವೀರಣ್ಣ. ಇದಾಳ ಮೇಲೆ ಬಾ ಬರಪ್ಪ, ಊಟ ಮಾಡ್ಬಾ. ಗೈಸ್ ಅಡಿಗೆ ತುಂಬಾ ಚೆನ್ನಾಗಿದೆ. ಸೊಪ್ಪಿನ ಸಾರು, ಆಮೇಲೆ ವೈಟ್ ರೈಸ್. ಊಟ ಮಾಡಪ್ಪ. ಗೈಸ್ ಊಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇದೆ. ದೇವಸ್ಥಾನದಲ್ಲಿ ನಮ್ಮ ಮೊದಲನೆಯ ದಿನ ಇದು. ನಾವು ವಾರ ಮಾಡ್ತಿರೋ ದಿನದಲ್ಲಿ ದೇವಸ್ಥಾನದಲ್ಲಿ ಮೊದಲನೇ ದಿನ. ಇನ್ನು 5 ದಿನ ಕಂಟಿನ್ಯೂ ಇಲ್ಲೇ ಇರ್ಬೇಕು. ನೆಕ್ಸ್ಟ್ ಭಾನುವಾರ ಅನ್ನ ಸಂತರ್ಪಣೆ ಆಗತ್ತೆ. ಸೋಮವಾರ ಮನೆಗೆ ಹೋಗ್ತೀವಿ. ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಬಟ್ ಅಮ್ಮಂದೆ ಆಮೇಲೆ ನಮ್ಮ ಹರಿಬೀರ್ ಇಲ್ಲೇ ಇರ್ತಾರೆ 5 ದಿನ. ಚಾನಲ್ ನ ಮರಿದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬ್ಲಾಗ್ ವಿಡಿಯೋನ. ನಿಮ್ ಸಪೋರ್ಟು ಯಾವಾಗ್ಲೂ ಇದೇ ತರ ಇರ್ಲಿ ಗೈಸ್.